ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಸಚಿವ ಸಂಪುಟದ ವಿಚಾರ ಸದ್ದು ಮಾಡ್ತಾ ಇದೆ. ಈಗಾಗಲೇ ಸಿಡಿಲಿಕ್ಕೆ ತಯಾರಾಗಿ ನಿಂತಿರ್ತಕ್ಕಂಥದ್ದು ಹಿರಿಯರು ಸಿಡಿದು ಬಿಟ್ಟಿದ್ದಾರೆ, ದೆಹಲಿಯ ಪ್ರಯಾಣವನ್ನು ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ಹೊರಗಡೆ ಬರ್ತಾ ಇರತಕ್ಕಂಥದ್ದು. ಈಗಾಗಲೇ ನೋಡಿ, ಕಳೆದ 3 ವರ್ಷಗಳಿಂದ ಕಾದು ಕಾದು ಬೇಸತ್ತು ಬೆಂಡಾಗಿ ಬಳಲಿ ಹೋಗಿರ್ತಕ್ಕಂಥ ಹಿರಿಯ ಶಾಸಕರು ಈಗ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹೈಕಮಾಂಡ್ ಮನವೊಲಿಸೋದಕ್ಕೆ ಹೋಗಿರ್ತಕ್ಕಂಥದ್ದು ಸುಮಾರು 30ರಿಂದ 35 ಜನ ಶಾಸಕರು ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ಮತ್ತು ಅವರ ಮನವೊಲಿಸೋದಕ್ಕೆ ತಯಾರಾಗಿರ್ತಕ್ಕಂಥ ಸುದ್ದಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ. ಯಾಕೆ ಇವರು ಹೊರಟಿದ್ದಾರೆ, ಯಾರ್ಯಾರು ಈ ಟೀಮ್ನಲ್ಲಿದ್ದಾರೆ ಮತ್ತು ಇವರ ನಿಜವಾದ ಬೇಡಿಕೆ ಏನು, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಅಥವಾ ಸಚಿವ ಸಂಪುಟ ಮತ್ತೊಮ್ಮೆ ಅದನ್ನು ಬದಲಾವಣೆ ಮಾಡುವಂಥ ಪ್ರಕ್ರಿಯೆಗಳು ಈಗಾಗಲೇ ಚಾಲ್ತಿ ಪಡೆದುಕೊಂಡು ಬಿಟ್ಟಿದ್ದಾವೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿ ಈ ಕುರಿತಂಥ ಒಂದು ಪೂರ್ಣ ಪ್ರಮಾಣದ ತೀರ್ಮಾನಕ್ಕೆ ಒಂದು ಪಟ್ಟಿಯನ್ನು ಫೈನಲೈಸ್ ಮಾಡ್ಕೊಂಡು ಬರಲಿಕ್ಕೆ ಹೋಗ್ತಾರೆ ಮತ್ತು ಅದು ಪಟ್ಟಿ ಫೈನಲೈಸ್ ಕೂಡ ಆಗುತ್ತೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಹಿನ್ನೆಲೆಯಲ್ಲಿ ಈಗ ಹಿರಿಯ ಸಚಿವರು ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಹಲವಾರು ಸಚಿವರು ಈಗಾಗಲೇ ಏನು ಬೈ ಎಲೆಕ್ಷನ್ಗಿಂತ ಮುಂಚೆನೇ ಒಂದು ರೀತಿಯ ಬೆಂಗಳೂರು ಕ್ಲಬ್ ಅಂತ ಒಂದು ಇದೆಯಲ್ಲ ಬೆಂಗಳೂರಿನಲ್ಲಿ, ಆ ಕ್ಲಬ್ನಲ್ಲಿ ಸೇರಿ ಸುಮಾರು 35ರಿಂದ 40 ಜನ ಹಿರಿಯ ಶಾಸಕರು ಮೀಟಿಂಗನ್ನು ಮಾಡಿದರು. ಅದು ಬೇಲೂರು ಗೋಪಾಲ್ ಕೃಷ್ಣ, ಎನ್.ಎ. ಹ್ಯಾರಿಸು, ಎಚ್.ಸಿ. ಬಾಲಕೃಷ್ಣ, ಟಿ.ಬಿ. ಜಯಚಂದ್ರ, ಅಶೋಕ್ ಪಟ್ಟಣ್, ಹೀಗೆ ತನ್ವೀರ್ ಸೇಠ್, ಮೈಸೂರಿನ ತನ್ವೀರ್ ಸೇಠ್, ಇವರೆಲ್ಲರೂ ಕೂಡ ಸೇರಿಕೊಂಡು ಅಲ್ಲಿ ಮೀಟಿಂಗನ್ನು ಮಾಡಿದ್ರು. ಅದರ ನಂತರ ಅವರು ದೆಹಲಿಗೆ ಹೋಗೋರು ಇದ್ರು ಹೈಕಮಾಂಡ್ ಎದುರುಗಡೆ. ಆದರೆ ಏನು ಇದು ಬೈ ಎಲೆಕ್ಷನ್ ಬಂದಿರೋದ್ರಿಂದ ಸದ್ಯಕ್ಕೆ ಕಂಟ್ರೋಲ್ ಆಗಿದ್ದಾರೆ. ಹಾಗಾಗಿ ಈಗ ಬೈ ಎಲೆಕ್ಷನ್ ರಗಳೇನು ಮುಗೀತು, ಇನ್ನೇನು ಆ ರಿಸಲ್ಟ್ ಬರೋದಕ್ಕೆ ಇನ್ನೂ 1 ತಿಂಗಳು ಬೇಕು. ಅಲ್ಲಿವರೆಗೂ ಏನು ಮಾಡೋದು, ಹೋಗಿ ಹೈಕಮಾಂಡ್ನ ಒಂದು ಮನವೊಲಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ದೆಹಲಿಗೆ ಒಂದಷ್ಟು ಜನ ಹೋಗ್ಬಿಟ್ಟಿರೋದು, ಇನ್ನಷ್ಟು ಜನ ಹೋಗುವಂಥ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇವೆ. ಟಿಕೆಟ್ಗಳು ಕೂಡ ಬುಕ್ ಆಗಿಬಿಟ್ಟಿದೆ ಅನ್ನುವಂಥದ್ದು ನೋಡಿ. ಈಗಾಗಲೇ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಹಲವು ಶಾಸಕರು, ಸುಮಾರು 30 ಚಿಲ್ಲರೆ ಶಾಸಕರು ಕೂಡ ಒಗ್ಗಟ್ಟಾಗಿ ನಮಗೆ ಅವಕಾಶವನ್ನು ಕೊಡಿ, ನಮಗೆ ಒಂದು 5-6 ಜನಕ್ಕಾದ್ರೂ ನೀವು ಮಿನಿಸ್ಟರ್ನಾಗ ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಫಸ್ಟ್ ಟೈಮ್ ಗೆದ್ದಿರೋರೇ ಇಷ್ಟು ಮಟ್ಟಿಗೆ ಧೈರ್ಯ ಮಾಡ್ತಿರುವಾಗ 2, 3, 4, 5, 6 ಬಾರಿ ಗೆದ್ದಿರ್ತಕ್ಕಂಥ ನಾವುಗಳು ಯಾಕೆ ಸುಮ್ಮನೆ ಕೂತ್ಕೋಬೇಕು, ನಾವು ಕೂಡ ಒಂದು ತಂಡವನ್ನು ಕಟ್ಕೊಂಡು ಹೋಗಿ ಮಾಡೋಣ, ಒಂದು ಲಾಬಿ ಮಾಡೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಮತ್ತೊಂದು ಮಾತನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಇದು ಯಾವುದೇ ನಾಯಕತ್ವದ ಬಗ್ಗೆ ವಿಚಾರ ಮಾಡಲಿಕ್ಕಲ್ಲ, ನಾಯಕತ್ವಕ್ಕೂ ನಮಗೂ ಸಂಬಂಧ ಇಲ್ಲ. ನಾಯಕರು ಯಾರೇ ಆಗಿರಲಿ, ಅಂದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರಲಿ ಅಥವಾ ಡಿ.ಕೆ. ಶಿವಕುಮಾರ್ ಅವರೇ ಬರಲಿ, ಅದೇನಾದರೂ ಹೈಕಮಾಂಡ್ ತೀರ್ಮಾನ ಮಾಡ್ಕೊಳ್ಳಿ, ನಮಗೆ ನಮ್ಮ ಭವಿಷ್ಯದ ಪ್ರಶ್ನೆಗೆ ಬಗ್ಗೆ ನಾವು ಉತ್ತರ ಪಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ 3 ವರ್ಷ ಕಳೆದು ಹೋಗ್ಬಿಟ್ಟಿದೆ. ಇನ್ನು ಉಳಿದಿರ್ತಕ್ಕಂಥ 2 ವರ್ಷದಲ್ಲಾದರೂ ಒಂದು ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಕ್ಷೇತ್ರಗಳನ್ನು ಗಟ್ಟಿ ಮಾಡ್ಕೋಬಹುದು, ಒಂದಷ್ಟು ಕೆಲಸ ಕಾರ್ಯಗಳನ್ನಾದರೂ ಮಾಡ್ಬೋದು, ಬರುವಂಥ 2028ರ ಚುನಾವಣೆಗೆ ನಾವು ಪ್ರಿಪೇರ್ ಆಗ್ಬೋದು, ಫಿಕ್ಸ್ ಆಗ್ಬೋದು ಅನ್ನೋಂಥ ಒಂದು ಮಾತನ್ನು ಈ ರೀತಿ ಹಿರಿಯ ಶಾಸಕರು ಆಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಈ ಬಗ್ಗೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಸ್ಪಷ್ಟ ನಿಲುವನ್ನು ಸೂಚಿಸಿಬಿಟ್ಟಿದ್ದಾರೆ ಮತ್ತು ಹೈಕಮಾಂಡ್ ಮೇಲೆ ಒಂದು ರೀತಿಯ ಕೋಪಗೊಳ್ಳುವಂಥ ಅಭಿಪ್ರಾಯಗಳನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಇದಲ್ಲದೆ ಕಾಂಗ್ರೆಸ್ನ ಹಿರಿಯ ನಾಯಕ ಟಿ.ಬಿ. ಜಯಚಂದ್ರ ಕೂಡ ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರ್ತಕ್ಕಂಥದ್ದು. ಅವರು ಕೂಡ ನನಗೆ ಸಚಿವ ಸ್ಥಾನ ಬೇಕೇ ಬೇಕು, ಎಷ್ಟು ದಿನ ದೆಹಲಿ ಪ್ರತಿನಿಧಿಯಾಗಿರಲಿ, ನನಗೆ ಸಚಿವ ಸ್ಥಾನ ಕೊಡಿ ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ 6 ಬಾರಿ ಗೆದ್ದಿರ್ತಕ್ಕಂಥ ಮೈಸೂರಿನ ತನ್ವೀರ್ ಸೇಠ್ ಮತ್ತು 4 ಬಾರಿ ಗೆದ್ದಿರ್ತಕ್ಕಂಥ ಬೆಂಗಳೂರಿನ ಶಾಂತಿನಗರದ ಎನ್.ಎ. ಹ್ಯಾರಿಸ್ ಸೇರಿದಂತೆ ಬೇಳೂರು ಗೋಪಾಲಕೃಷ್ಣ, ಸಾಕಷ್ಟು ಜನರ ಇದೆ, ಅಶೋಕ್ ಪಟ್ಟಣ ರಾಯಭಾಗದಿಂದ ಮತ್ತು ಈಗಾಗಲೇ ಎಂ ಕೃಷ್ಣಪ್ಪ, ವಿಜಯನಗರದ ಎಂ ಕೃಷ್ಣಪ್ಪ ಅವರು ಮತ್ತು ಬಿ.ಆರ್. ಪಾಟೀಲ್, ಹಿರಿಯ ರಾಜಕಾರಣಿ, ಸಿದ್ದರಾಮಯ್ಯನವರ ತಲೆಮಾರಿನ ಅವರ ಒಡನಾಡಿ ಬಿ.ಆರ್. ಪಾಟೀಲ್, ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ, ಅವರು ಕೂಡ ಸಚಿವ ಸ್ಥಾನಕ್ಕಾಗಿ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು 6 ಬಾರಿ ಶಾಸಕರಾಗಿರ್ತಕ್ಕಂಥ ಅಪ್ಪಾಜಿ ನಾಡಗೌಡರು, ಅವರು ಕೂಡ ಈ ಥರದ ಶಿವಲಿಂಗೇಗೌಡರು, ಅರಸೀಕೆರೆ ಶಿವಲಿಂಗೇಗೌಡರು, ಈ ಥರದ ಒಂದಷ್ಟು ಜನ ಸುಮಾರು 35ರಿಂದ 40 ಜನ ಶಾಸಕರು ಈಗ ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವರೆಲ್ಲರೂ ಹೋಗಿ ಹೈಕಮಾಂಡ್ಗೆ, ಅಂದರೆ ಸುರ್ಜೇವಾಲಾ, ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಉಸ್ತುವಾರಿ ಅವರನ್ನು ಭೇಟಿ ಮಾಡ್ತಾರೆ, ಅದಾದ ನಂತರ ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಮಾಡ್ತಾರೆ, ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ತಮ್ಮ ಒಲವು
ನಿಲುವುಗಳನ್ನು ಹೇಳುವಂಥದ್ದು. ಇವರೆಲ್ಲರ ಸಹಮತದೊಂದಿಗೆ ರಾಹುಲ್ ಗಾಂಧಿ ಅವರ ಟೈಮ್ ಪಡ್ಕೊಂಡು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ, ಸಾಧ್ಯವಾದರೆ ಸೋನಿಯಾ ಗಾಂಧಿ ಅವರು, ಯಾಕಂದರೆ ಇದರಲ್ಲಿ ಈ ಒಂದು ಹಿರಿಯರ ಲಿಸ್ಟ್ನಲ್ಲಿ ಬಹಳಷ್ಟು ಜನರು ಸೋನಿಯಾ ಗಾಂಧಿ ಅವರಿಗೂ ಗೊತ್ತು, ಸೋನಿಯಾ ಗಾಂಧಿ ಇವ್ರಿಗೂ ಕೂಡ ಪರಿಚಿತ ಇರ್ತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮನವನ್ನು ಒಲಿಸುವಂಥ ಎಲ್ಲ ಕೆಲಸಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು, ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಈಗ ಈ ಸದ್ಯಕ್ಕೆ ಒಂದು ರೀತಿಯ ಕ್ಯಾಬಿನೆಟ್ ರೀಶಫಲ್ ಅನ್ನುವಂಥದ್ದೇ, ಅಂದರೆ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಅನ್ನುವಂಥದ್ದೇ ಹೆಚ್ಚು ಚರ್ಚೆಗೆ ಬರ್ತಾ ಇದೆ. ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆಗೆ ಬರ್ತಾ ಇಲ್ಲ. ಅದೇನಿದ್ರು ಬೈ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ, ಅವಾಗ ಅಂದರೆ ಮೇ ತಿಂಗಳಿನಲ್ಲಿ ಮತ್ತೊಮ್ಮೆ ಅದು ಬೈ ಎಲೆಕ್ಷನ್ನ ರಿಸಲ್ಟ್ ನೋಡಿಕೊಂಡು ಅಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ನಾಯಕತ್ವ ಬದಲಾವಣೆಯ ಚರ್ಚೆ ಆಗಬಹುದು. ರಿಸಲ್ಟ್ ಕಾಂಗ್ರೆಸ್ ಪರವಾಗಿ ಬಂದರೆ ನಾಯಕತ್ವ ಬದಲಾವಣೆ ಇಲ್ಲ, ರಿಸಲ್ಟ್ ಕಾಂಗ್ರೆಸ್ ವಿರುದ್ಧವಾಗಿ ಬಂದರೆ ಆಬ್ವಿಯಸ್ಲಿ ನಾಯಕತ್ವ ಫೇಲ್ಯೂರ್ ಅನ್ನುವಂಥದ್ದಾಗುತ್ತೆ. ಅವಾಗ ಆ ಕುರಿತಂತ ಚರ್ಚೆ ಆಗ್ಬೋದು. ಆದರೆ ಈ ಸದ್ಯಕ್ಕೆ ಈ ಏಪ್ರಿಲ್ ತಿಂಗಳ ಅಂತ್ಯದೊಳಗೆ ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಈ ನಾಯಕರು ಈಗ ಕಾತರಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ದೆಹಲಿಗೆ ಹೋಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಈ ಹಿರಿಯರ ಒಂದು ಪ್ರೆಷರ್ ಇದೆಯಲ್ಲ, ಅದು ಹೈಕಮಾಂಡ್ ಮೇಲೆ ಕೂಡ ದೊಡ್ಡ ಮಟ್ಟದ ಪರಿಣಾಮ ಬೀರಲಿದೆ. ಒಂದು ವೇಳೆ ಈ ಕಿರಿಯರಿಗೆ ಮಾಡದಂಗೆ ನೆಗ್ಲೆಕ್ಟ್ ಮಾಡಿದರೆ, ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಖರ್ಗೆ ಅವರಾಗಲಿ ಅವರಿಗೆ ಟೈಮ್ ಕೊಡಲಿಲ್ದಂಗೆ, ಅವ್ರ ಜೊತೆ ಮಾತಾಡಲಿಲ್ದಂಗೆ, ಅವರ ಮನವೊಲಿಸಲಿಲ್ದಂಗೆ ಟೈಮ್ ಕೊಡದೇ ಇದ್ದರೆ ಖಂಡಿತ ಇದು 2028ರ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಬೀರಲಿದೆ. ಇದರಲ್ಲಿರ್ತಕ್ಕಂಥ ಬಹುತೇಕ ನಾಯಕರು ಸ್ವಂತ ಬಲದ ಮೇಲೆ ಗೆದ್ದು ಬರುವಂಥವ್ರು. ಅದು ಎನ್ ಎ ಹ್ಯಾರಿಸ್ ಆಗಿರಲಿ, ತನ್ವೀರ್ ಸೇಠ್ ಆಗಿರಲಿ, ಶಿವಲಿಂಗೇ ಗೌಡ ಆಗಿರಲಿ, ಅಥವಾ ಅಪ್ಪಾಜಿ ನಾಡಗೌಡ ಆಗಿರಲಿ, ಬೇಳೂರು ಗೋಪಾಲಕೃಷ್ಣ ಆಗಿರಲಿ, ಈ ಥರದವ್ರು ಬಹಳ ಜನ ಇದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ಸ್ವಂತ ಬಲದ ಮೇಲೆ, ಪಕ್ಷಕ್ಕಿಂತ ತಮ್ಮ ಸ್ವಂತ ಬಲದ ಮೇಲೆ ಗೆದ್ದು ಬರುವಂಥವ್ರು. ಇಂಥವ್ರ ವಿಶ್ವಾಸವನ್ನು ಕಳೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಹೊಡೆತ ಬೀಳುತ್ತೆ ಪಕ್ಷಕ್ಕೆ. ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ಬರುವಂಥದ್ದು ಕಷ್ಟ ಆಗುತ್ತೆ ಅನ್ನುವಂಥ ಒಂದು ದೂರಾಲೋಚನೆ ಕಾಂಗ್ರೆಸ್ ಹೈಕಮಾಂಡ್ಗೂ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ, ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಒಂದು ಕುತೂಹಲ ರಾಜ್ಯದ ಕಾಂಗ್ರೆಸ್ನಲ್ಲಿ ಮೂಡಿಬಿಟ್ಟಿದೆ. ಈಗಾಗಲೇ ಇವರು ಹೋಗ್ತಾರೆ ಅಂತಂದ್ರೆ ಈ ಕಿರಿಯರು ಸುಮ್ಮನೆ ಇರ್ತಾರಾ? ಮೊದಲನೇ ಬಾರಿ, ಎರಡನೇ ಬಾರಿ ಆಯ್ಕೆ ಆಗಿರ್ತಕ್ಕಂಥದ್ದು ಈ ಹೊಸಕೋಟೆಯ ಶರತ್ ಬಚ್ಚೇಗೌಡ, ಚನ್ನಗಿರಿಯ ಶಿವಗಂಗಾ ಬಸವರಾಜ್, ಅಥವಾ ಮದ್ದೂರಿನ ಕದಲೂರು ಉದಯ್, ಅಥವಾ ಈ ಮಂಡ್ಯದ ಗಣಿಗ ರವಿ, ಇಂತಹ ಡಾಕ್ಟರ್ ರಂಗನಾಥ್ ಕುಣಿಗಲ್ನ ಶಾಸಕರಾಗಿರ್ತಕ್ಕಂಥದ್ದು, ಮತ್ತು ತಿಪಟೂರಿನ ಶಾಸಕರು ಕೂಡ, ಇವರೆಲ್ಲರೂ ಕೂಡ ಸೇರಿಕೊಂಡು ಈಗ ಅವರು ಕೂಡ ಒಂದು ಟೀಮನ್ನು ಮಾಡ್ಕೊಂಡು ಹೋಗೋದಕ್ಕೆ ರೆಡಿಯಾಗಿಬಿಟ್ಟಿದ್ದಾರೆ. ಹಾಗಾಗಿ ಈ ಪ್ರೆಷರನ್ನು ಕ್ಲಿಯರ್ ಮಾಡಲಿಕ್ಕೆ ಹೊಸಬರಿಗೆ ಒಂದಷ್ಟು ಸ್ಥಾನಗಳನ್ನು ರಿಸರ್ವ್ ಮಾಡಿ, ಅಥವಾ ಈ ಹಿರಿಯ ಶಾಸಕರಿಗೆ ಒಂದಷ್ಟು ಸ್ಥಾನಗಳನ್ನು ರಿಸರ್ವ್ ಮಾಡಿ, ಈಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಒಂದಷ್ಟು ಜನರ ರಾಜೀನಾಮೆಯನ್ನು ಪಡ್ಕೊಂಡು ಅವರಿಗೆ ಬೇರೆ ಹುದ್ದೆಗಳಿಗೆ ಕನ್ಸಲ್ಟೇಟ್ ಮಾಡಿ, ಬೇರೆ ಥರ ಅಲಾಟ್ ಮಾಡಿ, ಅದರ ನಂತರ ಮತ್ತೆ ಈಗಿರ್ತಕ್ಕಂಥ ಒಂದು ಸಚಿವ ಸಂಪುಟದ ಜೊತೆಗೆ ಎಲೆಕ್ಷನ್ಗೆ ರೆಡಿ ಆಗಬೇಕಿದೆ ಕಾಂಗ್ರೆಸ್ ಪಕ್ಷ. ಇಲ್ಲ ಅಂದರೆ ಈ ಗೊಂದಲವನ್ನು ಕಾಂಗ್ರೆಸ್ ಹೈಕಮಾಂಡ್ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಖಂಡಿತ ದೊಡ್ಡ ಮಟ್ಟದ ಒಂದು ಹಿನ್ನಡೆ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತು 2028ರ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಹೊಡೆತ ಬೀಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ವಿಚಾರ ಇದೆಯಲ್ಲ, ಅಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತ ಮತದಾರರು ತಿರುಗಿ ಬಿದ್ದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಹಾಗಾಗಿ ಜಮೀರ್ ಅಹಮದ್ ಅವರನ್ನ ಉಳಿಸ್ಕೊಳ್ತಾರಾ, ಅಥವಾ ಜಮೀರ್ ಅಹಮದ್ ಖಾನ್ ತಲೆದಂಡ ಏನಾದರೂ ಆಗುತ್ತಾ, ಅಥವಾ ರಹೀಂ ಖಾನ್ ತಲೆದಂಡ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಿದೆ. ಅದರ ಜೊತೆಗೆ ಇವರಿಬ್ಬರಿಗೆ ಏನಾದರೂ ತೆಗೆದ್ರೆ ಇನ್ನು ಕೊಡುವಂಥ ಯಾರಿಗೆ ಅಲ್ಪಸಂಖ್ಯಾತರಿಗೆ ಕೊಡ್ತಾರಾ, ಅದು ಎನ್ ಎ ಹ್ಯಾರಿಸ್ ಆಗಿರ್ತಾರಾ ಅಥವಾ ತನ್ವೀರ್ ಸೇಠ್ ಆಗಿರ್ತಾರಾ ಅನ್ನುವಂಥದ್ದು ಕೂಡ ನೋಡಬೇಕಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗಾಗಲೇ ಅಹಿಂದ ಮತಗಳನ್ನು ಒಗ್ಗೂಡಿಸ್ಕೊಂಡು ಹೋಗಬೇಕಾಗಿದೆ. ಯಾಕೆಂದರೆ ಅಹಿಂದ ಮತಗಳೇ ಕಾಂಗ್ರೆಸ್ ಪಕ್ಷದ ಬೇಸ್ ವೋಟರ್ಸ್ ಅನ್ನುವಂಥದ್ದು, ಅವರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗಬೇಕಾಗಿದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಎದುರುಗಡೆ, ರಾಹುಲ್ ಗಾಂಧಿ ಎದುರುಗಡೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರುಗಡೆ ದೊಡ್ಡ ಮಟ್ಟದ ಚಾಲೆಂಜ್ ಇರತಕ್ಕಂಥದ್ದು. ಈ ಕಡೆ ಒಂದು ಕಡೆ CM ಮತ್ತು DCM ಅವರ ಕುರ್ಚಿ ಕಿತ್ತಾಟದ, ಅಧಿಕಾರ ಹಸ್ತಾಂತರದ ಒಳಜಗಳ ಮತ್ತು ಬಣಬಡಿದಾಟ, ಬೇರೆ ಬೇರೆ ಬಣದವರ ಬಡಿದಾಟ, ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳು, ಗ್ಯಾರಂಟಿ ವೈಫಲ್ಯಗಳು, ಇವೆಲ್ಲವನ್ನು ಕೂಡ ಸಂಭಾಳಿಸಿಕೊಂಡು ಅದರ ಜೊತೆಗೆ ಈ ಕ್ಯಾಬಿನೆಟ್ ರಿಶಫಲ್ ಅನ್ನು ಕೂಡ ಸಕ್ಸಸ್ಫುಲ್ ಆಗಿ ಹ್ಯಾಂಡಲ್ ಮಾಡುವಂಥ ಜವಾಬ್ದಾರಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಇದೆ. ಅದು ಮಾಡುತ್ತಾ ಅಥವಾ ಇದರಲ್ಲಿ ವಿಫಲಗೊಳ್ಳುತ್ತಾ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಸ್ಪಷ್ಟಗೊಳ್ಳಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.